ಇನ್ನು PUC ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗಾಗಿ ವಿದ್ಯಾಪೀಠ ಶೈಕ್ಷಣಿಕ ಮೇಳ ಪಬ್ಲಿಕ್ ಟಿವಿ ವತಿಯಿಂದ ಇವತ್ತು ಬೆಳಗ್ಗೆ ಇನಾಗ್ರೇಷನ್ ಅಲ್ಲಿ ಆಯಿತು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಆಗಮಿಸ್ತಾ ಇದ್ದಾರೆ. ನೀವು ಸೈನ್ಸ್ ತಗೊಂಡಿರಿ, ಕಾಮರ್ಸ್ ತಗೊಳ್ಳಿ ಅಥವಾ ಆರ್ಟ್ಸ್ ತಗೊಳ್ಳಿ, ಮೊದಲಂಗೆ ಈಗ ವೆರಿ ಫ್ಯೂ ಆಪ್ಷನ್ಸ್ ಅನ್ನೋ ಹಾಗಿಲ್ಲ. ವಿಪರೀತ ಕೋರ್ಸ್ಗಳು ಬಂದಿದೆ ಎಲ್ಲ 3 ಬ್ರಾಂಚಿಂದ. ಅದೇನು, ಯಾವ್ಯಾವ ಕಾಲೇಜ್ನಲ್ಲಿದೆ, ಬೆಸ್ಟ್ ಕಾಲೇಜ್ ಯಾವುದು, ಯೂನಿವರ್ಸಿಟಿ ಯಾವುದು, ಎಲ್ಲಿಗೆ ಸೇರ್ಕೋಬೇಕು, ನಿಮ್ಮೆಲ್ಲ ಅನುಮಾನಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ವಿದ್ಯಾಪೀಠ ಬೆಸ್ಟ್ ಶೈಕ್ಷಣಿಕ ಮೇಳ ಇವತ್ತು ನಾಳೆ 2 ದಿನ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಆಯೋಜನೆ ಮಾಡಲಾಗಿದೆ. ಇದರ ಸದುಪಯೋಗ ಪಡಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಲಿದೆ, ನಿಮಗೋಸ್ಕರನೇ ಮಾಡಿರೋದು. ಪ್ರವೇಶ ಉಚಿತ. ಇವತ್ತು ಪಬ್ಲಿಕ್ ಟಿವಿ ಎಕ್ಸ್ಪೋ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಬೆಳಗ್ಗೆ ಸುಮಾರು 9 ಗಂಟೆಗೆ ಸುಮಾರು ಜನ ಬಂದಿದ್ದರು. ಒಂದು ಹೇಳಬೇಕು ಅಂದರೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಬೆಳಗ್ಗೆ ಚಿತ್ರದುರ್ಗದಿಂದ, ಚಳ್ಳಕೆರೆಯಿಂದ ಮತ್ತು ಬಳ್ಳಾರಿಯಿಂದೆಲ್ಲ ಮಕ್ಕಳು ಬಂದಿದ್ದರು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ಮಕ್ಕಳಲ್ಲಿ ನಾನು ಹೇಳೋದು ಏನಂದರೆ, ಎಷ್ಟೋ ಜನ ಮಕ್ಕಳಿಗೆ ಅವೇರ್ನೆಸ್ ಇರಲ್ಲ ನೆಕ್ಸ್ಟ್ PUC ಆದಮೇಲೆ ಏನು ಮಾಡಬೇಕು ಅಂತ. ಸೊ ಸಣ್ಣ ಪುಟ್ಟ ಗೊತ್ತಿರುತ್ತೆ, ಬಟ್ ಇನ್ ಡೀಟೇಲ್ ಗೊತ್ತಿರಲ್ಲ. ಈ ಒಂದು ಎಕ್ಸ್ಪೋಯಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಅವ್ರು ಇಲ್ಲಿ ಬಂದಾಗ ಈ ಥರ ಎಕ್ಸ್ಪರ್ಟ್ಸ್ ಇರ್ತಾರೆ. ಕಾಲೇಜಲ್ಲಿ ಪ್ರೊಫೆಸರ್ಸ್ಗಳು ಬಂದಿದ್ದೀವಿ ನಾವು, ಮತ್ತು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಆಮೇಲೆ CET ಆಫೀಸರ್ಸ್ಗಳು ಬಂದಿದ್ದಾರೆ. ಸೊ ಅವರು ಈ ಥರ ಲೆಕ್ಚರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಮತ್ತು ನನ್ನ ಹೆಸರು ಡಾಕ್ಟರ್ ಈಶ್ವರ್ ರೆಡ್ಡಿ ಅಂತ CMR ಯೂನಿವರ್ಸಿಟಿನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸು BCom ಪ್ರೋಗ್ರಾಮು, ACCA, BCom ಡೇಟಾ ಸೈನ್ಸು, BCA ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಮೈನಿಂಗ್ ಎಲ್ಲ ಕೆಲಸ. ಸರ್, ರಂಗನಾಥ್ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಆಮೇಲೆ ಅವರು ಎಕ್ಸ್ಪೋ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾವೇನು ಎಕ್ಸ್ಟ್ರಾ ಆಗಿ ಏನು ಹೇಳೋಕ್ಕಾಗಿಲ್ಲ. ನಿಜವಾಗಿ ಒಂದು ದೊಡ್ಡ ಹಬ್ಬದ ವಾತಾವರಣ. ಒಂದು ಎಜುಕೇಷನ್ ಸಂಸ್ಥೆನಲ್ಲಿ, ಇನ್ಸ್ಟಿಟ್ಯೂಷನಲ್ಲಿ, ಯೂನಿವರ್ಸಿಟಿನಲ್ಲಿ ನಾವು ಹೆಂಗೆ ಹುಡುಗರಿಗೆ ಬಂದು ಅವರು ಫೆಸ್ಟಿವಲ್ ಕಂಡಕ್ಟ್ ಮಾಡ್ತಾರೆ, ನೀವು ಆ ರೀತಿಯಲ್ಲಿ ಇರುವಂಥ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಯೂನಿವರ್ಸಿಟಿ ಕಾಲೇಜನ್ನು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ನಿಲ್ಲಿಸಿ ಪ್ರತಿಯೊಂದು ವಿದ್ಯಾರ್ಥಿ ಹಾಗೂ ಪೇರೆಂಟ್ಸ್ಗಳಿಗೆ ಏನೇನು ಇನ್ಫಾರ್ಮೇಷನ್ ಬೇಕೋ